ಮೊಸರು ಮಾರ್ಬೇಕಾದ್ರೆ ನನಗರ ಸಾಕ್ಬೇಕಾಗತ್ತ. ಮೂಳುಗಳು ಹಳೆ ಮೂಳುಗಳು 30 ಪೈಸೆ ಮೊಸರು ತಗೋತಾರ, 3 ತಾಸು ಮುರ್ಕ ಮಾಡ್ತಾರ. ಅಲ್ರಿ ನಾನ್ ಮೊಸರಿನ ಗಡಿಗೆ ತಗೊಂಡು ಊರಕ್ ಕಾಲಿಟ್ಟಿದ್ದೇ ತಡ. ಏ ಸುಸವ, ನಿನ್ನ ಮೊಸರಿಟ್ಟು ಗಟ್ಟಿ ಐತಿ, ಎಷ್ಟು ಚಲೋ ಐತಂತ ರಮ್ರಮ್ಸಿ ಉದ್ರಿ ಮೊಸರು ತಗೊಂಡ್ ಹೋಗ್ತಾರ. ಅವೇ ಉದ್ರಿ ರೊಕ್ಕ ಕೊಡ್ರಿ ಯಾಕ ಅಂತ ಕೇಳಕ್ ಹೋದ್ರ, ಅಯ್ಯೋ ಸುಸವ ನಿನ್ನ ಮೊಸರು ಊಟನೇ ಮಾಡಿಲ್ಲ, ಗಬ್ಬಿತ್ತು ಹುಳಿ ಇತ್ತು, ತಿಪ್ಪಿನ ಚೆಲ್ಬಿಟ್ಟು ಅಂತ ದೇವ್ ರಾಣಿ ಮಾಡಿ ಹೇಳ್ತಾರ. ಅದ್ರೊಳಗ ಈ ಅನುಕೂಲ ಉದ್ರಿ ರೊಕ್ಕ ಕೊಡ್ಬೇಕು. 8 ದಿವಸ ಆಯ್ತು ನನ್ನ ಮೊಸರಿನ ಗಡಿಗೆ ತಗೊಂಡು ಆ ಕಡೆ ಇಟ್ಕೊಂಡ್ ಬಿಟ್ಟಾನ. ಬರ್ಲಿ ಮಗ ಈ ಕಡೆ ಹೊಂಟಾನ, ಇವತ್ತು ರೊಕ್ಕ ನನ್ನ ಗಡಿಗೆ 2 ಉಸುಲು ಮಾಡೇ ಬಿಡ್ತೀನಿ. ಮೊಸರು ಮಾರಕ್ಕೆ ಬೇಟೆಗೆ ತುಂಬಿದ ಬರ್ತಾಳ ಗಡಿಗೆ, ಮೊಸರು ಮಾರಕ್ಕೆ ಬೇಟೆಗೆ ತುಂಬಿದ ಬರ್ತಾಳ ಗಡಿಗೆ. ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ಉತ್ತಗಿನ ಕಲಸಿ ಮಾರ ಹಳ್ಳಿ ಮಾರಿ ಬರ ಬರ್ತಾಳ ಚಾಟನ. ಏನ ಸಾಸ ಸೀಸಿ ಸೂಸಿ ಏನದು ನಿಂದು ಎಲ್ಲ ಕಡೆ ಈಟು 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 ಮುಗಿತ. ಏನಲ್ಲ ಅದು ಇಟ್ಟು ಅದೇ ಮೊಸರು ಮಾರೋದು ಅಂತ ಕೇಳಿದ್ವಿ. ಹಾ, ಎಲ್ಲಾ ಕಡೆ ಇಟ್ಟು ಮಾರೋದು ಮುಗ್ದೈತಿ, ನಿನ್ ಕಡೆ ಇಟ್ಟು ಉಳ್ಕೊಂಡೈತಿ. ನನ್ನ ಹತ್ರ ನಿಂದೇನು ಒಳಗೈತಿ? ಯಾಕಲ್ಲೇ ಇಷ್ಟು ದೌಡ ಮರ್ತು ಬಿಟ್ಟೇನ? ನನ್ನ ಉದ್ರಿ ರೊಕ್ಕ ಕೊಡ್ಬೇಕು. 8 ದಿವಸ ಆಯ್ತು ನನ್ನ ಗಡಿಗೆ ತಗೊಂಡ್ ಹೋಗಿ. ಮೊದ್ಲೇ ನಮ್ಮ ಅಪ್ಪ ಪೈಸಾ ಲೆಕ್ಕ ಕೇಳವ. ಗಡಿಗೆ ಎಲ್ಲಿ ಮಗಳ ಅಂತ ಕೇಳಿದ್ರ ನಾನು ಏನಂತ ಹೇಳ್ಬೇಕು ಅನುಕೂಲ? ನನಗೂ 8 ದಿನ ನೆನಪಿದ್ದಿಲ್ಲ, ಇವತ್ತು ಹೇಳ್ಕೊಂಡು ನೆನಪಾತು ನೋಡು. ಹೌದು, ಅದೇ ನಿಂದು ನನ್ನ ಕೈಯಾಗ ಕೊಟ್ಟು 3 ದಿವಸ ಆತು. ಸೋಸಿ ಎಂತ ಗಡಿಗೆ ಕೊಟ್ಟು ಕಳಿಸಿಲ್ಲ ನನ್ನ ಪಾಲಿಗೆ. ಏನಾಗಿತ್ತು? ಕಬ್ಬನ ಆರ್ತಿ ಅಲ್ಲಲ್ಲಿ ದಿನಾಲ ಅದೇ ಗಡಿಗೆ ಮೊಸರು ಹಾಕಿ ವ್ಯಾಪಾರಕ್ಕೆ ನೀ ಹೋಗ್ತಿ ಅಂದಿಂದ ಸ್ವಲ್ಪ ಗಡಿಗೆ ತೊಳಿತೀಯ ಇಲ್ಲ? ಒಳಗ ಕೈ ಹಾಕಿ ತೊಳೆದ್ರೆ ಅಷ್ಟ ಹೋಯ್ತು, ಮ್ಯಾಲ ಸುತ್ತಮುತ್ತ ಕಂಟಕ್ಕೆ ಹತ್ತಿದ್ರೆ ತೊಳಿಬೇಕಿಲ್ಲ. ನೋಣ ಕುಂದಿರ್ತಾವ, ನೋಣ ಹೇಳ್ತಾವ, ನೋಣ ಕುಂದಿರ್ತಾವ, ನೋಣ ಹೇಳ್ತಾವ. ಏನು ಗಲೀಜಲ್ಲಿ? ನನ್ನ ಗಡಿಗೆಲಿಂದ ಯಾರು ಬೈದ್ರು ನಿನಗ? ನಮ್ಮ ಸಾವುಕಾರ ಯಾಕೆ ಬೈದ್ರ? ಅದೇ ಗಡಿಗೆ ಹೋಯ್ದು ಮುಂದೆ ಇತ್ನೇ ಹೊಲಸಾಗಿತ್ತು ನಿನ್ನ ಗಡಿಗೆ. ದಿನಾಲು ಅದೇ ಗಡಿಗೆ ಯಾಕೆ ಮೊಸರು ಹಾಕಿ ಊರ್ ತುಂಬಾ ನಾನ ಮಾಡ್ತೀನಿ ಅಂದ್ರೆ ಸ್ವಲ್ಪ ತೊಳೆದಾರ ಇರ್ತೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಚಟಕ್ ನಿರ್ಮಾದ್ರು ಒಗದು ತೆಂಗಿನ ಜುಬ್ರ ಎಳ್ಕೊಂಡು ಒಳಗ ಕೈ ಹಾಕಿ ಗಸ 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 ಅಂತ ತಿಕ್ತೀನಿ. ಮಾರಯ್ಯ, ತೆಂಗಿನ ಜುಬ್ರ ಎಳ್ಕೊಂಡು ಒಳಗೆ ನಿನ್ನ ಪೌಡರ್ ಒಗದು ಒಳಗೆ ಕೈ ಹಾಕಿ ಗಸ 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 ತಿಕ್ಕಿದ್ರೆ ಗಡಿಗೆ ಭಾಗ ಊರಿ ಹಂಗಿಲ್ಲ. ಕೈ ಉರಿತಾವ. ಕೈ ಉರಿತಾವ. ಗಡಿಗೆ ತಿಕ್ಕಿ ಸ್ವಚ್ಛ ಇಡ್ತೀನಿ ಅಂತ ಹೇಳ್ತಿ, ಹೌದಲ್ಲ? ನಿನ್ನ ಗಡಿಗೆ ಒಯ್ದು ಸಾಹುಕಾರ ಮುಂದಿಟ್ಟು ಸಾಕಾಗ ಮಠ ಬಯಸ್ಕೊಂಡೆ. ಯಾಕೆ ಬೈದ್ರು? ನಿನ್ನ ಗಡಿಗೆ ಒಯ್ದು ಸಾಹುಕಾರ ಮುಂದಿಟ್ಟು ಹೌದು, ಕುರ್ಚಿ ಮೇಲೆ ಪೇಪರ್ ಓದ್ಕೋತ ಕುಂತವರು ಎದ್ದು ಬಂದು ಒಳಗೆ ಹಣಿಕೆ ಹಾಕಿದ್ರು. ಎದ್ರೊಳಗ ಗಡಿಗ್ಯಾಗ ಹಣಿಕೆ ಹಾಕಿ ಹಿಂದಕ್ಕೆ ಸರದು ಸೊಂಡಿನ ಯಾಕೆ ಹೊಡೆದ್ರು ಕೇಳ್ಬೇಕಾಗಿತ್ತು. ಸೊಂಡಿ ಸೊಡ್ರಕಂತ ಹಂಗೆ ಅಂದ್ರು ನಾನು ಬಿಡ್ಲಿಲ್ಲ. ನಾ ಕೇಳೇ ಬಿಟ್ಟೆ, ಯಾಕೆ ಬಡದ್ರಿ ಸಾವುಕಾರ್ರಿ ನನ್ನ ಅಂದೆ. ಮಗನ, ಲುಚ್ಚರ ಮಗನ, ಲೋಫರ್ ಮಗನ, ಕೈ ನನ್ನ ಕಡೆ ಮಾಡಿ ಬೈತಿಯಲ್ಲ ಯಾಕ? ನಿನಗಲ್ಲ, ನಾವು ಸಾವುಕಾರ ನನಗಂದ್ರ ನಿನ್ನ ಮುಂದೆ ಹೇಳಕತ್ತಿನ. ಸರಿ ನೋಡು, ಇಂತ ಹೊಲಸು ಗಡಿಗೆ ಮೊಸರು ಯಾಕೆ ತರಕ್ ಹೋದಿ ಅಂದ್ರು. ಹೌದು, ಅದಕ್ಕೆ ನೀನೇನಂದೆ? ಉದ್ರಿ ತಂದಿನಂದೆ. ಉದ್ರಿ? ಉದ್ರಿ ತಂದ್ರೆ ಸುಮಾರು ಗಡಿಗೆ ಸಿಗ್ತಾವಲ್ಲೇ, ರಾಕ್ ವಾಟರ್ ಚಂದಿದ್ದ ಗಡಿಗೆ ಸಿಗ್ತಾವ ಅಂದ್ರು. ಗಿನ್ಮೇಲೆ ಸ್ವಲ್ಪ ಗಡಿಗೆ ಸ್ವಚ್ಛ ಹಾಕ ಕಲಿ. ಹಾದಿ ಹಿಡಿದು ಹೋಗೋ ಮುದುಕ ಸಹಿತ ತಲಿ ಹಾಕ್ತಾನ. ಏನಂತ? 4 ರೂಪಾಯಿ ಹೆಚ್ಚಿಗೋದ್ರೂ ಪರವಾಗಿಲ್ಲ, ಈ ಥಂಡ್ಯಾಗ ಒಂದ್ ದಿವ್ಸ ನನ್ನ ಮನೆಗೆ ಇರ್ಲಿ ಗಡಿಗೆ. ಏನ್ಕುಲ ನೋಡು, ರೊಕ್ಕ ಏನೋ ವಾರ ಬಿಟ್ಕೊಡು. ವ್ಯಾಪಾರಗ ನನ್ ಗಡಿಗೆ ಹರಕತ್ ಬಿದ್ದೈತಿ, ನನ್ ಗಡಿಗೆ ತಂದ್ ಕೊಡು. ನನಗೆ ಹರಕತ್ತು ಬಿದ್ದಾಗ ನಿನ್ನ ಹತ್ರ ನಾ ಬಂದಿದ್ದಿ, ಹೌದಿಲ್ಲ? ನಿನಗೆ ಹರಕತ್ತು ಬಿದ್ದಾಗ ನೀನ್ ನನ್ನ ಹತ್ರ ಬರ್ಬೇಕಪ್ಪ. ಏನ್ ಸ್ಟೈಲ್ ಮಾಡ್ತಾ ನೀನ? ಸೀದಾ ನನ್ನ ಗಡಿಗೆ ತಂದ್
ನಮಗೆ ಬೇಕಾಗಿದ್ದಾಗ ನಾವು ಬಂದೀವಿ, ನಿಮಗೆ ಬೇಕಾದಾಗ ನೀವು ಬರಬೇಕು. ನಮ್ಮಪ್ಪ ಬೈತಾನ ಅನ್ಕೂಲ ಗಡಿಗೆ ತಂದು ಕೊಡು ಅಂದೆ. ಬರ್ಲಿ ಇವತ್ತು ನಿಮ್ಮ ಅಪ್ಪ. ಹಾ. ನಿಮ್ಮ ಅಪ್ಪ ಕೂಡ ಟ್ಯೂಬ್ಲೈಟ್ ಬೆಳಕಿನ ಕುಂತು ಮಾತಾಡ್ತೀವಿ. ಟ್ಯೂಬ್ಲೈಟ್ ಓ ಶಾರ್ಟ್ ಆದ್ರ ಶಾರ್ಟ್ ಆದ್ರೆ ಟೆಲಿವಿಷನ್ ಫೋಕಸ್ ಆಗ್ತೀವಿ. ಕರೆಂಟ್ ಹೋದ್ರ ಕರೆಂಟ್ ಹೋದ್ರೆ ಜನರೇಟರ್ ಚಾಲು ಮಾಡ್ತೀವಿ. ಎಣ್ಣೆ ಕಲಸ ಆದ್ರ ಎಣ್ಣೆ ಕಲಸ ಆದ್ರೆ ನಮ್ಮ ಮುತ್ತೆಂದು ಹಚ್ತೀನಿ ಹಳೆಯದು ಅಂತದ್ದು ಚಿಮ್ನಿ ಚಿಮ್ನಿ ಅದನ್ನು ಹೋಯ್ತಂತ ಅದನ್ನು ಹೋಗ್ತದ. ಅದು ಹೋಯ್ತಂದ್ರೆ ನಾ ಮತ್ತೊಂದು ಹಚ್ತೀನಿ ದಮ್ಮಂದು ಉದ್ದಂದು ಮೇಣದ ಬತ್ತಿ. ಮೇಣಬತ್ತಿ ಅದು ಹಂಗ ಕರಿ ನೀರ ಕತ್ಲಾಗ್ತೈತಿ, ಅವಾಗ ಏನ್ ಮಾಡ್ತಿ? ಮೇಣಬತ್ತಿ ಕರ್ಕೊಂತ ಹೋಗಿ ಕತ್ತಲಕ್ಕೈತಿ, ಬೆಳಕನು ಹೋಗ್ತೈತಿ. ಅವಾಗ ನಿಮ್ಮ ಅಪ್ಪ ಹಿಡ್ಕೊಳ್ಳೋದೈತಿ, ಕತ್ತಲಾಗ ಶುರು ಮಾಡೋದೈತಿ. ಯಾಕೆ ಸಡ್ಡ ಬಾಸಟ ಹಿಡಿದು ಗೊತ್ತಿ ನಮ್ಮ ಅಪ್ಪನ. ಬಂದ ನಮ್ಮಪ್ಪ ಬಂದ. ಯಾರು? ನಮ್ಮಪ್ಪ. ಇದು ಬಂತು ನೋಡಿ 70 ವರ್ಷದ ಮುದಿಕೂಸು. ನಾವು ಗಡಸರು ಕೂಡ ಮಾತಾಡೋದು ಬಿಟ್ಟಿವಲ್ಲ. ಏನಿದ್ರೆ ಹೆಣ್ಮಕ್ಳು ಕೂಡ ಮಾತಾಡ್ಬೇಕಂತಂದ್ರು ತಡಿ ಗಪ್ಪಿರು ಹಾಕ್ತಿ ನೋಡಿ. ಮಾತಾಡ್ಬೇಕು ಇಷ್ಟಿತ್ತಂದ್ರೆ ಮನೆಗೆ ಹೋಗಿ ನೋಡಿ. ಮನೆಗೆ ಹೋಗಿ ಬಾಗಿಲ ಹಾಕಿ ಚಿಲಕ ಹಾಕಿ ಚಿಲಕಕ್ಕೆ ನಿಮ್ಮ ಅಪ್ಪನ ಬಡಿಗೆ ಇಬ್ರು ಅಲ್ಲೇ ಸುಗ ಯಾವನ ಪಿಂಡ್ರಿ ನನ್ನ ಮಗನ ಹಿಂಗಿಂದ ಹೊಡಿತಿ ಮಗನ ಮುಂದೆ ಬಾರಲಿ ನಿಮ್ಮ ಊನ. ಯಾರು ನನ್ನ ಮಗಳು ಸುಸವನು? ಹೌದು ಯಪ್ಪ, ನಿನ್ನ ಮಗ ಸುಸವನೇ ಇದ್ದೀನಿ. ಯವ್ವ ಏನ್ ಖಬರ್ ತಪ್ಪು ತಿರ್ಗಾಕತ್ತೀವಿ ಯವ್ವ. ನಿನ್ನ ಗಡಿಯಾಗ 3 ಸೇರ ಮಸರಂಗಿಲ್ಲ, 6 ತಾಸು ಅಡ್ಡಾಡ್ತೀವಿ. ಎಲ್ಲೆಲ್ಲಿ ಕುಂದಿರ್ತೇವು, ಎಲ್ಲೆಲ್ಲಿ ನಿಂದಿರ್ತೇವು. ಬಿಟ್ಟೆವೋ ನೀ ಪೂರ ದಾರಿನೇ ಬಿಟ್ಟಿ. ನೀನ್ ಅವ್ನ ಕುಡ್ಗನ ಮುಂಡೆ ಮಗನ 7 ಹುಟ್ಟಿದವನ. ನಾನ್ ಯಾಕೋ ದಾರಿ ಬಿಡಕ್ ಹೋಗ್ಲಿ? ದಾರಿ ಮೇಲೆ ನಿಂತ್ಕೊಂಡೆ ಮಾತಾಡಕತ್ತೀನಿ ನೋಡಿ. ಅಲ್ಲಪ್ಪ, ಎಮ್ಮಿ ತರ ಕರ್ಕೊಂಡಂಗ ಆ ಸಂದಿಗೆ ಈ ಗೊಂದಿಗೆ ಮಗಳ ಸುಸವನ್ನ ಕೊತ್ತ ಬರ್ತೀಯಲ್ಲ, ಇದೇ ನನ್ನ ಮನೆ ಅಂತ ಗೊತ್ತಾಗಂಗಿಲ್ಲ, ಏನು ಹಾದಿ ಸಿಗಂಗಿಲ್ಲ. ನಾನ್ ಸಣ್ಣ ಮಗು ಏನಪ್ಪ, ಹಿಂದ ಮುಂದೆ ಯಾಕೈತಿ? ನೋಡುವ, ನಿನಗೆ ಹಿಂದ ಮುಂದ ಯಾಕೆ ಕಾಯೋದಂದ್ರೆ ನೀನು ನನ್ನ ಕೈಯಾಗ ಬಿಸಿ ರೊಟ್ಟಿ ಇದ್ದಂಗ ತಂಗಿ. ನಾನು ನಿನ್ನ ಕೈಯಾಗ ಬಿಸಿ ಬಿಸಿ ರೊಟ್ಟಿ ಇದ್ದಂಗ. ಯಾವ್ದಾದ್ರು ಒಂದು ಗಂಡು ಮಂಜ ಬಂದು ಪಸಕ್ಕಂತ ಕಸ್ಕೊಂಡು ಹೋಯ್ತಂದ್ರೆ ವಾಲಿ ಕಳ್ಕೊಂಡು ಪ್ಯಾಲೆಗೆ ಕೊಂಡಿರ್ಬೇಕಾಗತ್ತ ನಿಮ್ಮಪ್ಪ. ಅದಕ್ಕ ನಿನಗ ಹಿಂದ ಮುಂದ ಕಾಯೋದು. ಹೌದಾ? ಏಪ್ಪ, ನನ್ ತಲೆ ಒಂದ್ ಬಂತು. ನಿನ್ ತಲೆಗೆ ಬಂತು? ಬಿಡಬೇಡ ಅದಕ್ಕ ಸಟ್ಟ ಹಿಡಿ, ಕಲ್ಲಿನ ಮೇಲೆ ಹಾಕೋ ಸಟಾನ ಒರಿ. ಏನೇನೋ ಬಂದಿದ್ದು ವಿಚಾರ ಬಂತ ಈ ತಣ್ಣನ ಗಾಳಿಯಾಗ. ಹೇಳು ಏನ್ ವಿಚಾರ? ನಾನು ನಾಳೆಗೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ನಂತ ತಿಳ್ಕೊ. ನಿನಗೆ ಅಡಿಗೆ ಮಾಡೋರು ಯಾರು? ಜಳಕಕ್ಕೆ ನೀರ್ ಕಾಸಿಡೋರು ಯಾರು? ನಾಳೆಗೆ ನೀ ಸತ್ಯ ಅಂದ್ರ ನಿನ್ನ ಹೆಣಕ್ಕ ಶೃಂಗಾರ ಮಾಡಿ ನಿನ್ನ ಹೆಣ ತಗೊಂಡು ಗೂಟಕ್ ಬಾರ್ದು ಮುಂದ್ ಕೂತ್ ಲಾಬ್ ಹೊಯ್ಕೊಂಡು ಯಾರು ಹೇಳ್ತಾರ ಹೇಳು? ಅಂದ್ರೆ ನಿಮ್ಮ ಅಪ್ಪನ ಸಾಯಿಸೋ ವಿಚಾರದಾಗ ಹಂಗಲ್ಲಪ್ಪ, ಅದಕ್ಕೆ ನೀನ್ ಸಟ್ನೆಸಿ ಒಂದ್ ಒಳ್ಳೆ ಹುಡುಗಿ ನೋಡಿ ಪಟ್ನೆಸಿ ಮದ್ವೆ ಆಗ್ಬಿಡು. ನಾನು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೋಬೇಕ? ಬಿಟ್ಟೆನೋ ನೀ ಪೂರ ದಾರಿನೇ ಬಿಟ್ಟೆ. ಯಾಕ? ನಿಮ್ಮ ಅವನ ನಾ ಮದುವೆ ಮಾಡ್ಕೊಲಿ ವಯಸ್ಸಾಗ ಅಲ್ಲವಾ? ಇವನ್ನ ಕಂಡು ಹಿರಿಯರೊಂದು ಮಾತು ಹೇಳ್ಯಾರ ಗೊತ್ತು? ಏನ್ ಹೇಳ್ಯಾರ? ಅಡಿವ್ಯಾಗ ಅಡಿಕೆ ಹೊಡಿಬಾರ್ದು, ನನ್ನಂಥ ಮುದುಕದ ಮದುವೆ ಮಾಡಬಾರ್ದು ಅಂತ ಹೇಳ್ಯಾರ. ಹಂಗೆ ಕೇಳ್ಯಾರ ಮಂಗೆ ನನ್ನ ಮಕ್ಕಳು. ನಿನಗೆ ಗೊತ್ತಿಲ್ಲ? ಅಡಿವ್ಯಾಗ ಅಡಿಕೆ ಹೊಡೆದ್ರೆ ಮಣ್ಣು ಪಾಲಾಗತ್ತ. ನನ್ನಂಥ ಮುದುಕದ ಮದುವೆ ಮಾಡು. ಇಲ್ಲಿ ಕುಂತ ನೋಡಿ ಪಾರುಗಳ ಪಾಲಾತು, ಈ ಹುಡುಗರ ಪಾಲ. ಕಂಜಲಿ ನಂದು ಬೆಳಕವ್ರ ಯವ್ವ. ನಿನ್ಗೆ ಒಳ್ಳೆ ಮಾತು ಇದ್ರೆ ನನ್ ಮೇಲೆ ಸಿಟ್ ಮಾಡ್ತೀಯಲ್ಲ. ಹೋಗ ಮನೆಗೆ ಹೋಗಿ ಒಲಿ ಮುಂದೆ ಕುಂತು ಜಳ ಬಡಿಸ್ಕೊತ ನಿನ್ ವಿಚಾರ ನನ್ಗೆ ಯಾಕೆ? ಹೋಗ್ತೀನಿ ನಾನು. ಹೋಗ್ಯವ ಸೀದಾ ಮನೆಗೆ ಹೋಗಿ ರೊಟ್ಟಿಗೆ ಹಾಕ್ತೇವೆ. ಮುಟ್ಟಿಲ್ಲ ಗಂಡನ ಮಂಚ, ಕೋಡಿಲ್ಲ
ಮಾಡಲ್ ಹೆಂಗ ಗೆಳೆಯ ನಿನಗ ಮೋಸ ಮಾಡಲ್ ಹೆಂಗ ಗೆಳೆಯ ನಿನಗ ಮೋಸ ನಾನೆಲ್ಲ ಎಂಜಲಿಯ ನನ್ನ ಹೆಂಗರ ಗುಡಿಯ ತಪ್ಪಿದ್ರಾಗಿ ನನ್ನ ಬಡಿಯ ನಾನಿನ ದಾನಿ ಸಲಹೆಯ ತುಂಬಿ ಕಳಶಾರ ಉಡಿಯ ಹಿಡಂಗಾಯ್ತು ಇಲ್ಲಂದ್ರ ಮನಾಗಿ ನಿಮ್ ಬೇಕೇ ತಗೋರಿ ಮುಡ್ಸೇರಿ ಮೊಸರು ಹೋಗಿ ಅವ ಮೆಲ್ಲಕ್ ಹೋಗ ಏನು ಹುಡುಗಿಯಾದ್ರೆ ಬೆಂಕಿ ಹತ್ತಲಿ ಮೊದಲ ಮಗಳು ಸಣ್ಣಾಕಿದ್ದಳು ಮನೆ ಬಿಟ್ಟು ಬಿಟ್ಟು ತಿರುಗಾಡ್ತಿದ್ವಿ ಈಗ ಈಕೆಗೆ 18 ವಯಸ್ಸು ಯೋಚನೆ ಮಾಡಿದಾಗ ಮಾಡಾಕತ್ತದ ಪೂರಿ ಈಗ ಸಹಿಸಲಾರ್ದ ಗಂಡು ಹುಡುಗರು ನಾವೆಲ್ಲರ ಹೊರಗೆ ಹೋಗ್ಬಿಟ್ರೆ ಸಾಕು ನಮ್ಮ ಮನೆ ಮುಂದೆ ನಿಂತು ಏನು ಪದ ಹಾಡ್ತಾರ್ರಿ ಪ್ಯಾಂಟ್ ಕೇಸವ ಕೈ ಸೇರ್ಸಿ ಪದ ಶುರು ಮಾಡಿಬಿಡ್ತಾರೆ ನೋಡಿ ಸಪ್ಪರ್ ನೌಕೆ ರಾಣಿ ಕಬ್ಬು ಆಯಾಗಿತ್ತು ನೋಡಿ ಸಪ್ಪರ್ ನೌಕೆ ರಾಣಿ ಕಬ್ಬು ಆಯಾಗಿತ್ತು ಬೇಗ ಬಾ ಹೊರಗ ಬಾ ಬೇಗ ಬಾ 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 ಹೊರಗ ಬಾ ಈ ನಮ್ಮನೆ ಹಾಡ್ಕೊಂತ ಸೀಟಿ ಹೊಡ್ಕೊಂತ ನಿಂತು ಬಿಡ್ತಾರೆ ಹುಡುಗರು ನಾವು ಎಲ್ಲರೂ ಸ್ವಲ್ಪ ಅಲ್ಲಿ ಚೌಕಿಗೆ ಸಿಕ್ಕರೆ ಸಾಕು ಏ ಮಾಮ ಎಲ್ಲಿಗೆ ನೋಡಿದ್ರಿ ಮಾಮ ಏ ಕಂಟಪ್ ಮಾಮ 6 ಲಕ್ಷ ಕುಡಿತೀರಿ ಚಹಾ ಕುಡಿತೀರ ಪಾರ್ಲೆ ಜಿ ಬಿಸ್ಕಿಟ್ ತಿಂತೀರ ಮಾಮ ಮಾಮ ಅಂತ ಯಾಕೆ ಮಾಮ ಅಂತವ ಮನೆಗೆ ಅಸಲಿ ಮಾಲ ನೋಡಿ ಈ ಮಾಲಿಗೆ ನೋಡಿ ಮಾಮ ಅಂತ ಕರಿತಾವ ಹುಡುಗರು ಇದೇ ಮಾಲ ಮದುವೆಯಾಗಿ ಗಂಡನ ಮನೆಗೆ ಹೋಯ್ತಪ್ಪ ಅಂದ್ರೆ ಮಾಮನ ಬಾಯಾಗ ಬಿರುಗು ಬಂದು ಮಧ್ಯಾಹ್ನ ಹನಿ ನೀರು ಯಾರು ಹಾಕೋರಿಲ್ಲ ಬಂದ ತಡಿಯೋ ಮಗಳ ಸೂಸು ನಾನು ಬರ್ತೀನಿ ತಡಿ ಶ್ರೀರಾಮನಂಗ ಕೈಕೊಂಡು ಕುಂತಿದ್ದು ತಪ್ಪಾತ ನಿನ್ನ ನೆನಪಲ್ಲಿ ಸಾಯ ಹಿಂಗಾಗ್ಯದ ನನಗಂತ ವಾಲ್ಮೀಕಿ ಹುಡುಗನ ಮನದಾನ ಪರಿವಾಳ ಹಾರಿ ಹೋಗಿ ಮನಸ್ಸಿಗೆ ಮಾಡಿದ್ರು ಬಾಳ ತ್ರಾಸ ಹುಡುಗಿ ನಾನು ನಿನ್ನ ನೆನಪಲ್ಲಿ ಸಾಯ್ತೇನ ಗೆಳತೀನಿ ನನ್ನ ಮರೆತು ಬಾಳ್ತೇನ ಒಂದು ಮಾತು ಹೇಳಿ ನೀನು ಕೊನೆತನ ಯಾರಿಗೆ ಹೇಳಲಿ ನೀನು ಕೊಟ್ಟನುವ ಹುಡುಗಿ ನಾನು ನಿನ್ನ ನೆನಪಲ್ಲಿ ಸಾಯ್ತೇನ ಗೆಳತಿ ನೀನು ನನ್ನ ಮರೆತು ಬಾಳ್ತೇನ ಒಂದು ಮಾತು ಹೇಳಿ ನೀನು ಕೊನೆತನ ಯಾರಿಗೆ ಹೇಳಲಿ ನೀನು ಕೊಟ್ಟನುವ ಮೊದಲ ನೀ ಕಲತ ನೆನಪ ಮರ್ತ್ಯಾಕ ಉರಿವ ಬೆಂಕ್ಯಾಗ ಪ್ರೀತಿ ನೀನು ಸುಟ್ಯಾಕ ಬರತಿದ್ದಿ ಮೊದಲ ಬೆಟ್ಟಿಗೆ ಹುಡ್ಕೊಂತ ಮಾತ ಹೇಳತಿದ್ದಿ ಗೆಳತಿ ನಿನ್ನಕ್ಕ ಮೊದಲ ನೀನ ಕಲತ ನೆನಪ ಮರ್ತ್ಯಾಕ ಉರಿಯುವ ಬೆಂಕ್ಯಾಗ ಪ್ರೀತಿ ನೀನು ಸುಟ್ಯಾಕ ಬರತಿದ್ದಿ ಮೊದಲ ಬೆಟ್ಟಿಗೆ ಹುಡ್ಕೊಂತ ಮಾತ ಹೇಳತಿದ್ದಿ ಗೆಳತಿ ನಿನಕ್ಕ ಸ್ಮೈಲ ಕೊಟ್ಟ ಕರ್ತಿದ್ದಿ ಹುಡುಗಿ ಎಲ್ಲುಕ್ಕ ನಿನ್ನ ರೂಪದಾಗ ಕಣ್ಣೆನ್ನನ ತಾಪ ಯಾರೇ ಬಂದ್ರು ನಿಂದ್ರ
ಸ್ಮೈಲ ಕೊಟ್ಟ ಕಾಡುತ್ತಿದ್ದಿ ಎಲ್ಲುಕ್ಕ ನಿನ್ನ ರೂಪದಾಗ ಕಳ್ಳೆನ ನನ್ನ ತಾಪ ಯಾರು ಬಂದ್ರು ನಿಂದ್ರತಿದ್ದಿ ನೋಡ್ಕೊಂತ ಮಾಡಿದೆಲ್ಲ ಮರೆಯಕ್ಕಾಗವಲ್ ನಂಗ